ಧರ್ಮೋಪದೇಶ ಕಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನು ಕಡಿಮೆ ಆಗಲಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ಜನರೇ, ದೇವರ ಆತ್ಮನು ನಮ್ಮ ಕುಟುಂಬದಲ್ಲಿ ಆತನ ಇರುವುದರಿಂದ ನಮ್ಮ ಜೀವಿತದಲ್ಲಿ ಇವತ್ತೇನಿಲ್ಲ, ಯಾವ ವಿಧವಾದ ಕೊರತೆ ಕಾರ್ಯಗಳಿಲ್ಲ. ನಮ್ಮ ಜೀವಿತದಲ್ಲಿ ಇವತ್ತು ನಮ್ಗೆ ಏನಾಗಲಿಲ್ಲ, ಯಾವ ಕೊರತೆ ಅನ್ನುವಂಥದ್ದು ನಮ್ಮನ್ನ ಬಾಧಿಸಲಿಲ್ಲ. ಯಾಕಂದ್ರೆ ದೇವರು ಏನ್ ಮಾಡುವವರಾಗಿದ್ದಾರೆ, ನಮ್ಮನ್ನ ಹಸಿರು ಹುಲ್ಲು ಗಾವಲಲ್ಲಿ ಕರ್ತನು ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ವಿಶ್ರಾಂತಿಕರವಾಗಿರುವಂತಹ ನೀರುಗಳ ಬಳೆಗೆ ಕರ್ತನು ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಹೋರಾಡದಿರುವಂತಹ ಕೊರತೆಗಳನ್ನ ದೇವರು ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿರುವಂತಹ ಕಣ್ಣೀರನ್ನ ದೇವರು ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ಮಗನೇ ಮಗಳೇ, ನೀನ್ ಯಾವ ಒಂದು ಕೊರತೆಯ ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ಯಾ, ಯಾವ ಒಂದು ಕಣ್ಣೀರಿನ ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ಯಾ, ಆ ಮಾರ್ಗಗಳನ್ನು ದೇವರಿಗೆ ಒಪ್ಪಿಸಿಕೊಡು. ದೇವರೇ, ನೀನ್ ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡು. ದೇವರೇ, ನೀನ್ ನನ್ನ ಮಾರ್ಗದಲ್ಲಿ ಕ್ರಿಯೆ ಮಾಡು. ನನ್ನಲ್ಲಿರುವಂತಹ ಎಲ್ಲ ಕೊರತೆಗಳನ್ನು ನೀನ್ ಮಾರ್ಪಡಿಸು. ಅಪ್ಪ, ನನ್ನನ್ನು ಏನು ಕಡಿಮೆ ಇಲ್ಲದವನಾಗಿ ನೀನ್ ಮಾಡು. ನನ್ನನ್ನು ಸಮೃದ್ಧಿಯಾಗಿ ನಡೆಸು ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿರುವಂತಹ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಭಕ್ತರೆಂಬ ಕುರಿಗಳಿಗೆ ಆತನೇ ಒಳ್ಳೆಯ ಕುರುಬನು. ಆತನೇ ನಮ್ಮ ಒಳ್ಳೆಯ ಕುರುಬನಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ಇವತ್ತು ನಮಗೆ ಏನಿಲ್ಲ, ಯಾವ ವಿಧವಾದ ಒಂದು ಕೊರತೆ ಇಲ್ಲ. ಇವತ್ತು ಪ್ರಾಯ ಸಿಂಹಗಳು ಹೊಟ್ಟೆಗಿಲ್ಲದ ಹಸಿದಾವು. ದೇವರು ನಮ್ಮ ಸಂಗಡಿಗನಾಗಿ ಇರುವುದರಿಂದ, ನಾವು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವುದರಿಂದ ನಮಗೆ ಇವತ್ತೇನಿಲ್ಲ, ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ನಮ್ಗೆ ಇವತ್ತೇನು ಕಡಿಮೆ ಆಗಲಿಲ್ಲ. ಎಲ್ಲ ವಿಧವಾಗಿಯೂ ದೇವರು ನಮ್ಮನ್ನ ಒಂದು ಸಮೃದ್ಧಿಯಾಗಿ ಪೋಷಿಸುವವರಾಗಿದ್ದಾರೆ. ಎಲ್ಲ ವಿಧವಾಗಿಯೂ ಕರ್ತನು ನಮ್ಮನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಹಗಲು ಹೊತ್ತಿನಲ್ಲಿ ಆತನು ನಮಗೆ ಒಂದು ಮೇಘ ಸ್ತಂಭವಾಗಿದ್ದುಕೊಂಡು, ഇരുಳು ಹೊತ್ತಿನಲ್ಲಿ ಆತನು ನಮಗೆ ಒಂದು ಅಗ್ನಿ ಸ್ತಂಭವಾಗಿದ್ದುಕೊಂಡು ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ನಾವಿವತ್ತು ಹಸುವೆ ಅಂತ ಹೇಳುವಾಗ ಕರ್ತನು ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ, ಉತ್ತಮವಾದ ಆಹಾರದಿಂದ ಕರ್ತನು ಸಂತೃಪ್ತಿಗೊಳಿಸುವವನಾಗಿದ್ದಾನೆ. ನಾವು ಇವತ್ತು ಬಾಯಾರಿಕೆ ಅಂತ ಹೇಳುವಾಗ ಕರ್ತನ ಏನ್ ಮಾಡುವನಾಗಿದ್ದಾನೆ, ಬಂಡೆಯನ್ನು ಸೀಳಿ ನೀರನ್ನು ಹರಿಸುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಉತ್ತಮನಾಗಿರುವಂತಹ ದೇವರು ನಮ್ಮ ಕುಟುಂಬದಲ್ಲಿ ಮಧ್ಯಸ್ಥಿಕನಾಗಿರುವುದರಿಂದ, ಕುರುಬನಾಗಿರುವಂತಹ ದೇವರು ನಮ್ಮ ಸಭೆಯಲ್ಲಿ ಮಧ್ಯಸ್ಥಿಕನಾಗಿರುವುದರಿಂದ ನಮ್ಗೆ ಇವತ್ತೇನಿಲ್ಲ, ಯಾವ ವಿಧವಾದ ಕೊರತೆ ಅನ್ನುವಂಥದ್ದು ನಮ್ಮನ್ನ ಬಾಧಿಸಲಿಲ್ಲ. ಕೊರತೆಗಳನ್ನ ನೀಗಿಸುವವರಾತನಾಗಿದ್ದಾರೆ. ಕೊರತೆಗಳನ್ನು ತೆಗೆದಾಕಿ ಒಂದು ಸಮೃದ್ಧಿನ ಕೊಡುವವರಾತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ಬೆಳೆದ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ವಚನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡು ಅಪ್ಪ. ನಿನ್ನ ಜನರ ಸಂಗಡ ಇರುವುದರಿಂದ ನಿನ್ನ ಜನರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ಮಾರ್ಪಡಿಸಿ ನಿನ್ನ ಜನರನ್ನು ಸಮೃದ್ಧಿಯಾಗಿ ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.